श्रीचक्रराज उदितः परदेवतायाः बिन्दुत्रिकोण वसुकोन दशारयुग्म मन्वत्सर नागदळ षोडश पत्रयुक्तम् वृत्तत्रयञ्च ಧರಣಿ ಸದನತ್ರಯಂಚ. ಅಂದ್ರೆ ಆ ಪರಮೇಶ್ವರ ಸುಂದರೇಶ್ವರ ದೇವಿ ಪಾರ್ವತಿ ಪರಿಣಿಯದ ನಂತರ ನಿಷೇಕದಲ್ಲಿ ಅಮರನಾಥದಲ್ಲಿದ್ದಾಗ ಶ್ರೀಚಕ್ರ ರಹಸ್ಯವನ್ನ ಹೇಳುವಾಗ ಹೇಳ್ತಾರೆ, 33 ಕೋಟಿ ದೇವತೆಗಳು ಆ ಶ್ರೀಮಾತೆಯ ಗರ್ಭದಲ್ಲಿ ಹುಟ್ಟಿದ್ರು ಅಂತ. ಹಾಗೆ ಹುಟ್ಟಿದ ಕೃಷ್ಣನ ನೆನಪಾಯಿತು. ಶ್ರೀಮಾತೆಯ ಪ್ರಥಮ ರೂಪ ಕಾಳಿ, ಕಾಲನಾಗಿ, ಕೃಷ್ಣೆ ಅಂದ್ರೆ ಕಪ್ಪು, ಕಾಳಿ ಅಂದ್ರೆ ಕಪ್ಪು, ಕೃಷ್ಣನಾಗಿ ಹುಟ್ಟಿ ಬಂದ ಮಹಿಮೆ ಕಣ್ರಿ ಅದು. ಕಾಳಿಯ ಶಕ್ತಿಯನ್ನೆಲ್ಲ ಕೃಷ್ಣನಿಗೆ ಧಾರೆ ಎರೆದಳು. ಕೃಷ್ಣನಿಗೆ ಕೃಷ್ಣ ಎಂದು ಇಟ್ಟ ಹೆಸರಲ್ಲ ಅದು. ಕೃಷ್ಣನಿಗೆ ಹುಟ್ಟಿನಿಂದ ಹೆಸರಿರಲಿಲ್ಲ. ಅವನ ಕಪ್ಪು ಬಣ್ಣವನ್ನು ನೋಡಿ ಎಲ್ಲರೂ ಕೃಷ್ಣ ಕೃಷ್ಣ ಕೃಷ್ಣ, ಕಾಲ ಅಂತ ಕರೆದು ಅದೇ ಅವನ ಹೆಸರಾಯಿತು. ಹಿಮಾಲಯಕ್ಕೆ, ಹಿಮದಿಂದ ಆವೃತವಾದ ಹಿಮಾಲಯಕ್ಕೆ ಹಿಮಾಲಯ ಅಂತ ಇಟ್ಟ ಹೆಸರಲ್ಲ ಅದು, ರೂಢನಾಮವಾಯಿತು. ಕೃಷ್ಣನೂ ಅಷ್ಟೇ. ಧನ್ಯವಾದ. ಅಹೋರಾತ್ರ.